ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ FDA ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋ ಪ್ರಶ್ನೋತ್ತರಗಳು ಅಂದರೆ ಈಗ ಹಳೆಯ ಪ್ರಶ್ನೆ ಪತ್ರಿಕೆಗಳು FDA ನಡೆದಿತ್ತಲ್ಲ, FDA ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚಿಸೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಇದು. ಬನ್ನಿ ಈಗ ಪ್ರಶ್ನೆ ನೋಡ್ಕೊಂಡು ಹೋಗೋಣ. FDA 2019ರಲ್ಲಿ ಕೇಳಿರುವಂಥ ಪ್ರಶ್ನೆಗಳು: ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ. ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಪ್ರಶ್ನೆ ಸಂಖ್ಯೆ 2, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರಗಿಂತ ಡ್ಯಾಶ್ ಹೆಚ್ಚಿನದಾಗಿರುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳು. ಆಪ್ಷನ್ ಬಿ 6 ತಿಂಗಳು. ಪ್ರಶ್ನೆ ಸಂಖ್ಯೆ 3, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲೆಂಡ್. ಆಪ್ಷನ್ ಡಿ ಐರ್ಲೆಂಡ್. ಪ್ರಶ್ನೆ ಸಂಖ್ಯೆ 4, ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸಿರುವ ಕಲಮು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 17. ಆಪ್ಷನ್ ಎ 17. ಪ್ರಶ್ನೆ ಸಂಖ್ಯೆ 5, ರಾಜ್ಯಸಭೆ ಪ್ರತಿನಿಧಿಸುವುದು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ರಾಜ್ಯಗಳು. ಆಪ್ಷನ್ ಸಿ ಭಾರತದ ರಾಜ್ಯಗಳು. ಪ್ರಶ್ನೆ ಸಂಖ್ಯೆ 6, ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 360. ಆಪ್ಷನ್ ಬಿ 360. ಪ್ರಶ್ನೆ ಸಂಖ್ಯೆ 7 ನೋಡಿ. ಅದಕ್ಕಿಂತ ಮುಂಚೆ HK 2019ರಲ್ಲಿ ನಡೆದಿರುವಂಥ ಕ್ವಶನ್ ಪೇಪರಲ್ಲಿ ಇರೋ ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 7, ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಇವು ಹೊಂದಿವೆ ಅಂತ ಕೇಳಿದ್ದಾರೆ. ಹೊಂದಿದೆ ಅಥವಾ ಹೊಂದಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 51A ಭಾಗ 4A. ಅನುಚ್ಛೇದ 51A ಭಾಗ 4A ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8, ಕೆಳಗಿನವುಗಳಲ್ಲಿ ತಮ್ಮ ರಾಜ್ಯದ ಶಾಸಕಾಂಗದಲ್ಲಿ 2 ಸದನಗಳನ್ನು ಹೊಂದಿರುವಂತಹವು ಅಂತ ಕೇಳಿದ್ದಾರೆ. ಕಲಂ 168 ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಬಿಹಾರ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಪ್ರಶ್ನೆ ಸಂಖ್ಯೆ 9, ಕಲಮು 360 ಅಡಿ ಘೋಷಿತವಾದ ವಿತ್ತೀಯ ತುರ್ತು ಪರಿಸ್ಥಿತಿಯು ಅದು ಕೇಂದ್ರ ಸಂಪತ್ತಿನಿಂದ ಅನುಮೋದಿತವಾಗದ ಹೊರತು ರದ್ದಾಗುವುದು. ಈ ಅವಧಿಯು ಮುಗಿದ ನಂತರ ಅಂತ ಏನು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 14 ತಿಂಗಳು. ಆಪ್ಷನ್ ಬಿ 14 ತಿಂಗಳು. ಪ್ರಶ್ನೆ ಸಂಖ್ಯೆ 10, ಭಾಗ 20 ಕಲಂ 368 ಹೂ ಅಂತ ಕೇಳಿದ್ದಾರೆ. ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ ತಿದ್ದುಪಡಿ ಉಪಬಂಧಗಳು. ಸಂವಿಧಾನ ತಿದ್ದುಪಡಿ ಉಪಬಂಧಗಳು. ಪ್ರಶ್ನೆ ಸಂಖ್ಯೆ 11, ರಾಷ್ಟ್ರೀಯ ಮತದಾರ ದಿನದ 2019ರ ಆಶಯವೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವ ಮತದಾರನು ಹಿಂದೆ ಉಳಿಯುವಂತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವ ಮತದಾರನು ಹಿಂದೆ ಉಳಿಯುವಂತಿಲ್ಲ. ಪ್ರಶ್ನೆ ಸಂಖ್ಯೆ 12, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದದಲ್ಲಿ ನ್ಯಾಯಿಕ ಪುನರವಲೋಕನ ಎಂಬ ಪರಿಕಲ್ಪನೆಯನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅನುಚ್ಛೇದ 32. ಆಪ್ಷನ್ ಬಿ ಅನುಚ್ಛೇದ 32. ಪ್ರಶ್ನೆ ಸಂಖ್ಯೆ 13, ಒಕ್ಕೂಟ ಸರ್ಕಾರದಲ್ಲಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಇದಕ್ಕೆ ಹೊಣೆಯಾಗಿರುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಲೋಕಸಭೆ. ಆಪ್ಷನ್ ಎ ಲೋಕಸಭೆ. ಪ್ರಶ್ನೆ ಸಂಖ್ಯೆ 14, ಭಾರತ ಸಂವಿಧಾನದ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 2 ವರ್ಷಗಳು 11 ತಿಂಗಳು 18 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. FDA 2021ರಲ್ಲಿ ಆಗಿರುವಂಥ ಪ್ರಶ್ನೆಗಳನ್ನ ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 15, ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ USA. ಆಪ್ಷನ್ ಸಿ USA. ಪ್ರಶ್ನೆ ಸಂಖ್ಯೆ 16, ಕೆಳಗಿನವುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿರದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಅಟಾರ್ನಿ ಜನರಲ್. ಭಾರತದ ಅಟಾರ್ನಿ ಜನರಲ್. ಪ್ರಶ್ನೆ ಸಂಖ್ಯೆ 17, ರಾಜಕೀಯ ಸಮಾನತೆ ಎಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ರಾಜಕೀಯ ಸಮಾನತೆ ಎಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರತಿಯೊಬ್ಬ ನಾಗರಿಕನು ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದಾಗಿದೆ. ಪ್ರಶ್ನೆ ಸಂಖ್ಯೆ 18, ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಗಳನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 1992ರಲ್ಲಿ ಮಹಾತ್ಮ ಗಾಂಧಿ ನೀಡಿರ್ತಾರೆ. ಅವರು ವ್ಯಕ್ತಪಡಿಸ್ತಾರೆ ಅಂದರೆ ನೀಡಿರ್ತಾರೆ ಅಂದರೆ ವ್ಯಕ್ತಪಡಿಸಿರ್ತಾರೆ ಅವರೇ. ಪ್ರಶ್ನೆ ಸಂಖ್ಯೆ 19, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರು ಅಂದರೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿ. ಆಪ್ಷನ್ ಡಿ ಪ್ರಧಾನಮಂತ್ರಿ. ಪ್ರಶ್ನೆ ಸಂಖ್ಯೆ 20, ರಾಯಭಾರಿಗಳು ಡ್ಯಾಶ್ ಅವರಿಂದ ನೇಮಿಸಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ. ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ.
ಪ್ರಶ್ನೆ ಸಂಖ್ಯೆ 21 ಸಂಸದೀಯ ಕಾರ್ಯಾಂಗದ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಬಿ ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ. ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22 ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹೈಕೋರ್ಟ್. ಆಪ್ಷನ್ ಸಿ ಹೈಕೋರ್ಟ್. ಪ್ರಶ್ನೆ ಸಂಖ್ಯೆ 23 ಭಾರತದ ಅಟಾರ್ನಿ ಜನರಲ್ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಓದ್ಕೊಂಡು ಹೋಗ್ತೀನಿ ಒಂದೊಂದು ಹೇಳಿಕೆಗಳನ್ನ. ಹೇಳಿಕೆ 1 ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸುವುದು. ಆಪ್ಷನ್ ಡಿ. ಆಪ್ಷನ್ 2 ಅಂದರೆ ಹೇಳಿಕೆ 2 ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿಯೂ ವಾದಿಸುವುದು. ಹೇಳಿಕೆ 3 ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಹೇಳಿಕೆ 4 ಇವರು ಪೂರ್ವಕಾಲಿಕ ಕಾನೂನು ಸಲಹೆಗಾರರಾಗಿರ್ತಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎ, ಬಿ ಮತ್ತು ಸಿ ಮಾತ್ರ. ಅಂದರೆ ನೋಡಿ, ಎ, ಬಿ, ಸಿ ಮಾತ್ರ ಸರಿಯಾದ ಉತ್ತರ. ಅಂದರೆ 1, 2 ಮತ್ತು 3 ಸರಿಯಾದ ಉತ್ತರ. ನೋಡಿ, 1, 2, 3 ಮಾತ್ರ ಸರಿಯಾದ ಉತ್ತರ. ಇಷ್ಟೊತ್ತು ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.